ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 3ನೇ ಅಧ್ಯಾಯವಾದ ಆದಿಸೃಷ್ಟಿ, ಬ್ರಹ್ಮನಿಗೆ 4 ತಲೆಗಳು ಹುಟ್ಟಿದ ರೀತಿ, ಸ್ವಯಂಭುವ ಮನುವಿನ ಜನನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮನುವು ಹೇಳುತ್ತಾನೆ, ಲೋಕಗಳಿಗೆಲ್ಲ ಪಿತಾಮಹನು ವೇದಜ್ಞರಲ್ಲಿ ಶ್ರೇಷ್ಠನೂ ಆದ ಬ್ರಹ್ಮನಿಗೆ 4 ಮುಖಗಳೇಕೆ ಬಂದವು? ಅವನು ಲೋಕಗಳನ್ನು ಸೃಷ್ಟಿಸಿದುದು ಹೇಗೆ? ಮತ್ಸ್ಯರೂಪಿ ಭಗವಂತನು ಹೇಳುತ್ತಾನೆ, ಬ್ರಹ್ಮನು ಮೊದಲು ತಪಸ್ಸನ್ನು ಮಾಡಿದನು. ಅಂಗ, ಉಪಾಂಗ, ಪದ, ಕ್ರಮ ಇವುಗಳಿಂದ ಕೂಡಿದ ವೇದಗಳು ಪ್ರತ್ಯಕ್ಷವಾದವು. ವೇದಾರ್ಥ ಜ್ಞಾನಕ್ಕೆ ಅತ್ಯವಶ್ಯಕಗಳಾದ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಎಂಬ 6 ಶಾಸ್ತ್ರಗಳಿಗೆ ವೇದಾಂಗಗಳೆಂದು ಹೆಸರು. ಪುರಾಣಗಳು, ಧರ್ಮಶಾಸ್ತ್ರಗಳು, ನ್ಯಾಯಶಾಸ್ತ್ರ, ಮೀಮಾಂಸಾಶಾಸ್ತ್ರ ಇವು ಉಪಾಂಗಗಳು. ಅರ್ಥಕ್ಕನುಸಾರವಾಗಿ ಸಂಹಿತಾರೂಪವಾದ ವೇದವನ್ನು
ಪದ ವಿಭಾಗ ಮಾಡುವುದೇ ಪದ. ಗೊತ್ತಾದ ರೀತಿಯಲ್ಲಿ ಈ ಪದಗಳ ಆವೃತ್ತಿಯು ಕ್ರಮವೆನಿಸುವುದು. ಬ್ರಹ್ಮನು ಸರ್ವಶಾಸ್ತ್ರಗಳಿಗೂ ಮೂಲವೆನಿಸಿ ಅನಾದಿಯೂ ನಿತ್ಯವೂ ಶಬ್ದರೂಪವೂ ಪುಣ್ಯಪ್ರದವೂ 100 ಕೋಟಿ ಗ್ರಂಥ ವಿಸ್ತೃತವೂ ಆದ ಪುರಾಣ ರಾಶಿಯನ್ನು ಮನದಲ್ಲಿ ಸ್ಮರಿಸಿದನು. ಬಳಿಕ ಅವನ ಮುಖಗಳಿಂದ ವೇದಗಳು ಕರ್ಮಕಾಂಡವನ್ನೂ ಜ್ಞಾನಕಾಂಡವನ್ನೂ ಪ್ರತಿಪಾದಿಸುವ ಪೂರ್ವೋತ್ತರ ಮೀಮಾಂಸಾ ಶಾಸ್ತ್ರಗಳು ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ, ಸಂಭವ, ಐತಿಹ್ಯಗಳೆಂಬ 8 ಪ್ರಮಾಣಗಳಿಂದ ಕೂಡಿದ ನ್ಯಾಯಶಾಸ್ತ್ರವು ಹೊರಟವು. ವೇದಾಭ್ಯಾಸದಲ್ಲಿ ಆಸಕ್ತನಾಗಿ ಪ್ರಜಾಸೃಷ್ಟಿಯಲ್ಲಿ ಅಭಿಲಾಷೆಯುಳ್ಳ ಬ್ರಹ್ಮನು ಮಾನಸ ಪುತ್ರರನ್ನು ಮೊದಲು ಸೃಷ್ಟಿಸಿದನು. ಮನಸ್ಸಿನಿಂದ ಹುಟ್ಟಿದವರಾದ ಕಾರಣ ಅವರಿಗೆ ಮಾನಸರೆಂದು ಹೆಸರು ಬಂದಿತು. ಮೊದಲು ಮರೀಚಿಯು ಹುಟ್ಟಿದನು. ಬಳಿಕ ಷಡ್ಗುಣ ಪರಿಪೂರ್ಣನಾದ ಅತ್ರಿಮುನಿಯು, ಅನಂತರ ಅಂಗೀರಸನು, ತರುವಾಯ ಪುಲಸ್ತ್ಯನು, ಅಲ್ಲಿಂದ ಮುಂದೆ ಕ್ರಮವಾಗಿ ಪುಲಹ, ಕ್ರತು, ಪ್ರಚೇತಸ, ವಸಿಷ್ಠ, ಭೃಗು ಮತ್ತು ನಾರದ ಎಂಬ ಮಕ್ಕಳು ಜನಿಸಿದರು. ಈ 10 ಜನ ಮುನಿಗಳು ಬ್ರಹ್ಮನ ಮಾನಸ ಪುತ್ರರಾದರು. ಇನ್ನು ಮುಂದೆ ತಾಯಿ ಇಲ್ಲದೆ ಪ್ರಜಾಪತಿಯ ಶರೀರದಿಂದಲೇ ಹುಟ್ಟಿದವರನ್ನು ಹೇಳುವೆನು. ಬಲಗೈಯ ಹೆಬ್ಬೆರಳಿನಿಂದ ದಕ್ಷ ಪ್ರಜಾಪತಿಯು ಜನಿಸಿದನು. ಸ್ತನದಿಂದ ಧರ್ಮನು, ಹೃದಯದಿಂದ ಮನ್ಮಥನು ಹುಟ್ಟಿದರು. ಹುಬ್ಬಿನ ಮಧ್ಯದಿಂದ ಕ್ರೋಧ, ತುಟಿಯಿಂದ ಲೋಭ, ಬುದ್ಧಿಯಿಂದ ಮೋಹ, ಅಹಂಕಾರದಿಂದ ಮನ ಇವರು ಉದ್ಭವಿಸಿದರು. ಓ ರಾಜ, ಕಂಠದಿಂದ ಸಂತೋಷವು, ಕಣ್ಣಿನಿಂದ ಮೃತ್ಯುವು ಮೈವೆತ್ತರು. ಬಳಿಕ ಅಂಗೈಯ ಮಧ್ಯದಿಂದ ಬ್ರಹ್ಮಪುತ್ರನಾದ ಭರತನು ಸಂಭವಿಸಿದನು. ಎಲೈ ದೊರೆಯೇ, ಈ 9 ಜನರೂ ಗಂಡು ಮಕ್ಕಳು. 10ನೆಯವಳಾದರೋ ಮಗಳು. ಅವಳು ಅಂಗಜೆಯೆಂದು ಪ್ರಸಿದ್ಧಳಾದಳು. ಮನುವು ಹೇಳುತ್ತಾನೆ, ಬುದ್ಧಿಯಿಂದ ಮೋಹವು, ಅಹಂಕಾರದಿಂದ ಮನಸ್ಸು ಹುಟ್ಟಿದವೆಂದು ಹೇಳಿದೆಯಷ್ಟೇ. ಅಹಂಕಾರಕ್ಕೆ ಪುತ್ರನೆಂದರೇನು? ಬುದ್ಧಿ ಎಂಬುದಾವುದು? ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ, ಸತ್ವಗುಣ, ರಜೋಗುಣ, ತಮೋಗುಣವೆಂದು 3 ಗುಣಗಳಿವೆ. ಇವುಗಳ ಸಾಮ್ಯ ಸ್ಥಿತಿಯು ಪ್ರಕೃತಿ ಎನಿಸುವುದು. ಇದನ್ನು ಕೆಲವರು ಪ್ರಧಾನವೆಂದು ಮತ್ತೆ ಕೆಲವರು ಅವ್ಯಕ್ತವೆಂದು ಹೇಳುವರು. ಪ್ರಜಾ ಸೃಷ್ಟಿಯನ್ನು ಮಾಡುವುದೂ ಇದೆ. ಅದರಲ್ಲಿ ವ್ಯತ್ಯಾಸವನ್ನು ಹುಟ್ಟಿಸುವುದೂ ಇದೆ. ಗುಣಗಳು ಸಾಮ್ಯ ಸ್ಥಿತಿಯನ್ನು ಬಿಟ್ಟು ಕ್ಷೋಭವನ್ನು ಪಡೆಯಲು ಅವುಗಳಿಂದ 3 ದೇವತೆಗಳು ಹುಟ್ಟಿದರು. ಶರೀರ ಒಂದೇ. ಬ್ರಹ್ಮ, ವಿಷ್ಣು, ಮಹೇಶ್ವರರೆಂಬವರು ಅದರ 3 ಭಾಗಗಳು. ವಿಕಾರವನ್ನೈದಿದ ಪ್ರಧಾನ ತತ್ವದಿಂದ ಮಹತ್ತೆಂಬ ತತ್ವವು ಹುಟ್ಟುತ್ತದೆ. ಈ ತತ್ವದಿಂದಲೇ ಲೋಕದಲ್ಲಿ ಹಿರಿಯದು ಎಂಬ ಖ್ಯಾತಿ ಬರುತ್ತದೆ. ಬುದ್ಧಿ ಎಂಬುದೂ ಇದೆ. ಮಹತ್ತತ್ವದಿಂದ ಅಭಿಮಾನವನ್ನು ಬೆಳೆಸುವ ಅಹಂಕಾರವೆಂಬುದು ಹುಟ್ಟುತ್ತದೆ. ಅದರಿಂದ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಉತ್ಪನ್ನವಾಗುವವು. ಅವುಗಳನ್ನು ಹೇಳುವೆನು ಕೇಳು. ಕಿವಿ, ಚರ್ಮ, ಕಣ್ಣು, ನಾಲಗೆ, ಮೂಗು ಇವು
ಜ್ಞಾನೇಂದ್ರಿಯಗಳು. ಗುದ, ಗುಹ್ಯ, ಕೈ, ಕಾಲು, ಮಾತು ಈ 5 ಕರ್ಮೇಂದ್ರಿಯಗಳು. ಜ್ಞಾನೇಂದ್ರಿಯಗಳೈದು ಕ್ರಮವಾಗಿ ಶಬ್ದ, ಸ್ಪರ್ಶ, ರೂಪ, ರುಚಿ ಮತ್ತು ವಾಸನೆ ಇವನ್ನು ತಿಳಿಸುವವು. ದೇಹದ ಕಶ್ಮಲವನ್ನು ಹೊರಕ್ಕೆ ಬಿಡುವುದು, ಆನಂದಪಡಿಸುವುದು, ತೆಗೆದುಕೊಳ್ಳುವುದು, ನಡೆಯುವುದು, ನುಡಿಯುವುದು ಇವು ಕರ್ಮೇಂದ್ರಿಯಗಳೈದರಿಂದ ಕ್ರಮವಾಗಿ ನಡೆಯುವ ಕೆಲಸಗಳು. ಮನಸ್ಸು ಆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಗುಣದಿಂದ ಕೂಡಿದ 11ನೆಯ ಇಂದ್ರಿಯ. ಇಂದ್ರಿಯಗಳ ಅವಯವಗಳು ಬಹು ಸೂಕ್ಷ್ಮವಾದುವು. ಜ್ಞಾನಿಗಳು ಅವುಗಳನ್ನು ನಿಗ್ರಹದಲ್ಲಿಟ್ಟಿರುವರು. ಇಂದ್ರಿಯಗಳು ತನ್ಮಾತ್ರಗಳು ಆಶ್ರಯಿಸಿರುವ ಕಾರಣ ದೇಹಕ್ಕೆ ಶರೀರವೆಂಬ ಹೆಸರಾಯಿತು. ಶರೀರದ ಸಂಬಂಧದಿಂದ ಜೀವನನ್ನೂ ಸಹ ಪ್ರಾಜ್ಞರು ಶರೀರಿ ಎನ್ನುವರು. ಸಾತ್ವಿಕಾಹಂಕಾರದಿಂದ ಮನಸ್ಸು ಹುಟ್ಟಿದ ಬಳಿಕ ಸೃಷ್ಟಿ ಕಾರ್ಯವನ್ನು ಮುಂದುವರಿಸಲೆಣಿಸಿದ ತಾಮಸಾಹಂಕಾರದಿಂದ ಶಬ್ದ ತನ್ಮಾತ್ರವು ಜನಿಸಿತು. ಶಬ್ದ ತನ್ಮಾತ್ರದಿಂದ ಆಕಾಶವು ಹುಟ್ಟಿತು. ಇದರ ಗುಣ ಶಬ್ದ. ಆಕಾಶವು ವಿಕಾರ ಹೊಂದಿ ವಾಯುವು ಜನಿಸಿತು. ಇದರಲ್ಲಿ ಶಬ್ದ ಮತ್ತು ಸ್ಪರ್ಶಗಳೆಂಬ 2 ಗುಣಗಳಿವೆ. ಸ್ಪರ್ಶ ತನ್ಮಾತ್ರವುಳ್ಳ ವಾಯುವಿನಿಂದ ತೇಜಸ್ಸು ಉದ್ಭವಿಸಿತು. ಇದಕ್ಕೆ ಶಬ್ದ, ಸ್ಪರ್ಶ, ರೂಪಗಳೆಂಬ 3 ಗುಣಗಳುಂಟು. ಇದು ರೂಪ ತನ್ಮಾತ್ರಕವಾದುದು. ಈ ತೇಜಸ್ಸಿನ ವಿಕಾರದಿಂದ ಶಬ್ದ, ಸ್ಪರ್ಶ, ರೂಪ, ರಸಗಳೆಂಬ ಚತುರ್ಗುಣವುಳ್ಳ ರಸತನ್ಮಾತ್ರಕವಾದ ಜಲವು ಜನಿಸಿತು. ಇದರಿಂದ ಗಂಧ ತನ್ಮಾತ್ರವು, ಅದರಿಂದ ಶಬ್ದಾದಿ ಪಂಚಗುಣಾತ್ಮಕವಾದ ಭೂಮಿಯು ಉತ್ಪನ್ನವಾದವು. ಇದರ ಮುಖ್ಯ ಗುಣವು ಗಂಧ. ಹೀಗೆ ಜಗತ್ಸೃಷ್ಟಿಗೆ ಕಾರಣವಾದ ಆ ಬುದ್ಧಿ ಅಥವಾ ಮಹತ್ತತ್ವವೇ ಶ್ರೇಷ್ಠವಾದುದು. ಮೇಲೆ ಹೇಳಿದ 24 ತತ್ವಗಳಿಗಿಂತ ಬೇರೆಯವನಾಗಿ ಎಂದರೆ 25ನೆಯವನಾಗಿರುವ ಜೀವನು ಈ ಇಂದ್ರಿಯಾದಿಗಳಿಂದ ಲಬ್ಧವಾದ ಸುಖ ದುಃಖಗಳನ್ನು ಅನುಭವಿಸುತ್ತಾನೆ. ಆ ಜೀವಾತ್ಮನೂ ಕೂಡ ಈಶ್ವರನ ಇಚ್ಛಾಧೀನನೆಂದು ಜ್ಞಾನಿಗಳು ಹೇಳುತ್ತಾರೆ. ಹೀಗೆ ಮನುಷ್ಯ ಶರೀರವು 26 ತತ್ವಗಳ ನೆಲೆಯೆಂದು ಶಾಸ್ತ್ರಗಳಲ್ಲಿ ಪ್ರಸಿದ್ಧವಾಗಿದೆ. ಕಪಿಲಾದಿ ಮಹರ್ಷಿಗಳು ಸಂಖ್ಯಾರೂಪಗಳಾದುದರಿಂದ ಈ ತತ್ವಗಳನ್ನು ಸಾಂಖ್ಯವೆನ್ನುತ್ತಾರೆ. ಬ್ರಹ್ಮನು ಜಗತ್ತನ್ನು ಈ ತತ್ವರೂಪವಾಗಿ ನಿರ್ಮಿಸಿದನು. ಬಳಿಕ ಬ್ರಹ್ಮನು ಲೋಕ ಸೃಷ್ಟಿಗಾಗಿ ಮನಸ್ಸಿನಲ್ಲಿ ಸಾವಿತ್ರಿಯನ್ನು ಏಕಾಗ್ರದಿಂದ ಧ್ಯಾನಿಸಿದನು. ಮಂತ್ರ ಜಪ ಮಾಡುತ್ತಿರುವ ಅವನ ನಿಷ್ಕಲ್ಮಷವಾದ ದೇಹವನ್ನು ಸೀಳಿಕೊಂಡು ಅರ್ಧ ಸ್ತ್ರೀರೂಪವೂ ಅರ್ಧ ಪುರುಷರೂಪವೂ ಆದ ಕನ್ಯೆಯೊಬ್ಬಳು ಹುಟ್ಟಿದಳು. ಅವಳು ಶತರೂಪೆಯೆಂದು ಪ್ರಸಿದ್ಧಳಾಗಿರುವಳು. ಸಾವಿತ್ರಿ, ಸರಸ್ವತಿ, ಗಾಯತ್ರಿ ಮತ್ತು ಬ್ರಹ್ಮಾಣಿಯೆಂದು ಅವಳಿಗೆ ಹೆಸರು. ಶತ್ರು ಸಂತಾಪಕನಾದ ಓ ರಾಜ, ತನ್ನ ದೇಹದಲ್ಲಿ ಹುಟ್ಟಿದ ಅವಳನ್ನು ಬ್ರಹ್ಮನು ತನ್ನ ಮಗಳೆಂದು ತಿಳಿದನು. ಮನ್ಮಥ ಬಾಣ ಪೀಡಿತನಾದ ಬ್ರಹ್ಮದೇವನಾದರೂ ಅವಳನ್ನು ನೋಡಿ ತಳಮಳಗೊಂಡು ಅಹೋ ಎಂತಹ ರೂಪವು, ಅಹೋ ಇದೆಂತಹ ರೂಪವು ಎಂದು ಹೇಳಿದನು. ಬಳಿಕ ವಸಿಷ್ಠಾದಿ ಮುನಿಗಳು ನಮ್ಮ ಸಹೋದರಿಯನ್ನು ನೋಡಿ ಹೀಗೆ ಹೇಳಬಹುದೇ ಎಂದು ಕೂಗಿಕೊಂಡರು.
ಅವಳ ಮುಖವನ್ನು ನೋಡುವುದು ಹೊರತು ಬ್ರಹ್ಮನಿಗೆ ಮತ್ತೇನೂ ತೋರಲಿಲ್ಲ. ಎಂತಹ ಅದ್ಭುತ ರೂಪವು, ಎಂತಹ ಅದ್ಭುತ ರೂಪವು ಎಂದು ಮತ್ತೆ ಮತ್ತೆ ಹೇಳಿದನು. ಅನಂತರ ನಮಸ್ಕಾರ ಮಾಡಲು ಬಗ್ಗಿದ ಅವಳನ್ನು ತಿರುಗಿ ನೋಡಿದನು. ಬಳಿಕ ಆ ಸುಂದರಿಯು ತಂದೆಗೆ ಪ್ರದಕ್ಷಿಣೆ ಮಾಡಿದಳು. ಅವಳ ಸೌಂದರ್ಯವನ್ನು ನೋಡಬಯಸಿ ಮಕ್ಕಳೆದುರಿಗೆ ಹಾಗೆ ಮಾಡಲು ನಾಚಿಕೊಳ್ಳುತ್ತಿದ್ದ ಆ ಬ್ರಹ್ಮನಿಗೆ ಬಲಗಡೆ ಬಿಳಿಯ ಕುಪ್ಪಿನಂತೆ ಒಂದು ಮುಖವು ತಲೆದೋರಿತು. ಅನಂತರ ಆಶ್ಚರ್ಯದಿಂದ ತುಟಿಗಳು ನಡುಗುತ್ತಿರಲು ಮತ್ತೊಂದು ಮುಖವು ಹಿಂದುಗಡೆ ಮೂಡಿತು. ಕೊನೆಗೆ ನಮಸ್ಕಾರ ಮಾಡಿ ಮೇಲಕ್ಕೇಳುವ ಅವಳ ರೂಪವನ್ನು ನೋಡಬೇಕೆಂಬ ಕುತೂಹಲದಿಂದ ಮನ್ಮಥ ಶರಪೀಡಿತವಾಗಿ ಆತುರದಿಂದ ಕೂಡಿದ ಇನ್ನೊಂದು ಮುಖವು ಎಡಗಡೆ ಹುಟ್ಟಿತು. ಇದು 4ನೆಯದು. ಜಗತ್ತಿನ ಸೃಷ್ಟಿಗಾಗಿ ಪಿತಾಮಹನು ಆಚರಿಸಿದ ಅತಿ ಘೋರವಾದ ತಪಸ್ಸೆಲ್ಲವೂ ತನ್ನ ಮಗಳನ್ನೇ ಮೋಹಿಸಿದ ಕಾರಣ ನಷ್ಟವಾಯಿತು. ವೇದಶಾಸ್ತ್ರಜ್ಞನಾದ ಅವನ ತಲೆಯ ಮೇಲ್ಗಡೆ 5ನೆಯ ತಲೆ ಹುಟ್ಟಲು ಆ ಪ್ರಭುವು ಹುಟ್ಟಿ ಬೆಳೆಯುತ್ತಿರುವ ಜಟೆಗಳಿಂದ ಅದನ್ನು ಮುಚ್ಚಿದನು. ಬಳಿಕ ಬ್ರಹ್ಮನು ದೇವಾಸುರ ಮನುಷ್ಯರೂಪರಾದ ಪ್ರಜೆಗಳನ್ನು ಎಲ್ಲ ಕಡೆಯಲ್ಲೂ ಸೃಷ್ಟಿಸಿರಿ ಎಂದು ತನ್ನ ಮಕ್ಕಳಿಗೆ ಹೇಳಿದನು. ಅವನು ಹೇಳಿದಂತೆ ಅವರೆಲ್ಲರೂ ಬಗೆ ಬಗೆಯ ಪ್ರಜೆಗಳನ್ನು ಸೃಷ್ಟಿಸಿದರು. ಸೃಷ್ಟಿ ಕಾರ್ಯಕ್ಕಾಗಿ ಅವರು ಹೋಗಲು ಮಹಾಮಹಿಮನಾದ ಬ್ರಹ್ಮದೇವನು ಕೈಮುಗಿದು ತಲೆಬಾಗಿ ನಿಂತಿದ್ದ ಸುಂದರಿಯಾದ ಆ ಶತರೂಪೆಯನ್ನು ಮದುವೆಯಾದನು. ಅತಿ ಕಾಮಾತುರನಾಗಿ ಸಾಮಾನ್ಯನಾದ ಪ್ರಾಕೃತ ಮನುಷ್ಯನಂತೆ ತನ್ನ ಕಮಲ ಮಂದಿರದೊಳಗೆ ದೇವಮಾನದ 100 ವರ್ಷಗಳ ಕಾಲ ಲಜ್ಜಾಯುಕ್ತೆಯಾದ ಅವಳೊಡನೆ ರಮಿಸುತ್ತಿದ್ದನು. ಬಳಿಕ ಬಹುಕಾಲದ ಮೇಲೆ ಅವಳಿಗೆ ಮನುವೆಂಬ ಮಗನಾದನು. ಅವನನ್ನು ಸ್ವಯಂಭುವನೆಂದು, ವಿರಾಟ್ ಎಂದು, ಗುಣದಲ್ಲಿ ಬ್ರಹ್ಮನಿಗೆ ಸಮಾನನಾದುದರಿಂದ ಆದಿಪುರುಷನೆಂದು ಹೇಳುತ್ತಾರೆ. ಅವನ ವಂಶದಲ್ಲಿ ಹುಟ್ಟಿದವರು ಹಲವರು. ಅವರಿಗೆ ವೈರಾಜರೆಂದು ಹೆಸರು. ಅವರು ಶ್ಲಾಘ್ಯವಾದ ವ್ರತದವರು. ಹಾಗೆಯೇ ಸ್ವಯಂಭುವಿನ ಎಂದರೆ ಬ್ರಹ್ಮನ ಮಿಕ್ಕ ಮಕ್ಕಳಾದ ಸ್ವಾರೋಚಿಷನೇ ಮೊದಲಾದವರು 14 ಜನ. ಅವರೆಲ್ಲರೂ ಬ್ರಹ್ಮನಿಗೆ ಸದೃಶವಾದ ರೂಪವುಳ್ಳವರು. ಔತ್ತಮಿ ಮುಂತಾದ ಆ ಮಕ್ಕಳಲ್ಲಿ ನೀನು 7ನೆಯವನು. ಬ್ರಹ್ಮನಿಗೆ ಶತರೂಪೆಯಲ್ಲಿ 14 ಜನ ಮಕ್ಕಳು ಹುಟ್ಟಿದರು. ಅವರೆಲ್ಲರಿಗೂ ಮನುಗಳೆಂದು ಹೆಸರು. ಅವರು ಯಾರೆಂದರೆ ಸ್ವಯಂಭುವ, ಸ್ವಾರೋಚಿಷ, ಔತ್ತಮಿ, ತಾಮಸ, ರೈವತ, ಚಾಕ್ಷುಷ, ವೈವಸ್ವತ, ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ, ಇಂದ್ರ ಸಾವರ್ಣಿ. ಇವರಲ್ಲೊಬ್ಬೊಬ್ಬರ ಆಧಿಪತ್ಯ ಕಾಲಕ್ಕೂ ಮನ್ವಂತರವೆಂದು ಹೆಸರು. ಈಗ ನಡೆಯುತ್ತಿರುವುದು 7ನೆಯದಾದ ವೈವಸ್ವತ ಮನ್ವಂತರ. ಇತಿ ಶ್ರೀ ಮಾತ್ಸ್ಯ ಮಹಾಪುರಾಣೆ ಆದಿಸರ್ಗೆ ಮುಖೋತ್ಪತ್ತಿರ್ನಾಮ 3ಯೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮಾತ್ಸ್ಯ ಮಹಾಪುರಾಣದ 4ನೆಯ ಅಧ್ಯಾಯವಾದ ಆದಿಸೃಷ್ಟಿ, ಈಶ್ವರನಿಂದ ದಗ್ಧನಾಗುವಂತೆ ಮನ್ಮಥನಿಗೆ ಶಾಪ ಬಂದುದು, ಬ್ರಾಹ್ಮಣಾದಿ ಚತುರ್ವರ್ಣಗಳ ಉತ್ಪತ್ತಿಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ
ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.